ಯಾರಿಗಾರು ಫೋನ್ ಮಾಡಿದ್ರೆ ಎಷ್ಟೋ ಜನಕ್ಕೆ ಪಾಪ ಮನೆಗೆ ಹೋಗ್ಬೇಕು, ಇಂಪಾರ್ಟೆಂಟ್ ಇರ್ತದೆ. ಎಡ್ಸ್ಕೊಂಡು ಹೋಗ್ಬಿಟ್ರಿ ಆವಾಗ ಸುತ್ತೋಗ್ಬಿಟ್ರಿ ಯಾರು ನೋಡ್ತಾ ಇದ್ರು? ಈ ದಿವಸ ಹೋಗ್ಬಿಡ್ತಾ ಇದ್ದ ನಮ್ಮ ಅವನು ಯಾರು ನೋಡ್ತಾ ಇದ್ರು? ಅರ್ಥ ಮಾಡ್ಕೊಳ್ರಿ. ಒಂದ್ ದಿವಸ ತೊಂದರೆ ಅಷ್ಟೇ. ಇದೊಂದ್ಸತಿ ಕ್ಲಿಯರ್ ಆದ್ರೆ ಎಲ್ಲ ಸಮಸ್ಯೆ ಎಲ್ಲ ಕ್ಲಿಯರ್ ಆಗುತ್ತೆ. ಬಹುಶಃ ಒಂದು 4-5 ಕಿಲೋಮೀಟರ್ ಜಾಮ್ ಆಗಿದೆ. ಆಗಲಿ ಬಿಡು, ಅವ್ರು ಬಂದು ನಮಗೆ ಯಾರೋ ಬಂದು ಈ ಥರ ಮಾಡ್ತೀವಿ ಬೆಳಗ್ಗೆ ಬಂದು ಅಂತ ಹೇಳಿ ಗಾಡಿ ಎತ್ತೀನಿ. ಇದಕ್ಕೆ ಯಾರು ಇದು ಮಾಡ್ಕೊಂಡವ್ರ ಟೆಂಡರ್ ಯಾರು ತಗೊಂಡವ್ರ ಬಂದು ಸಮಸ್ಯೆ ನನಗೆ. ಎಷ್ಟು ವರ್ಷದಿಂದ ಇದೆ? ಈಗ ಎಷ್ಟು ವರ್ಷದಿಂದ ಇದೆ ಇದು? ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆಗೆ. 7 ವರ್ಷ ಆಯ್ತು ಇದು ಟೆಂಡರ್ ಕೊಟ್ಟು 7 ವರ್ಷ ಆಯ್ತು. ಎಲ್ಲ ಹೊಡೆದು ಎಲ್ಲ ಮನೆಗಳು ಕಟ್ಕೊಂಡವ್ರೆ, ಅಂಗಡಿಯಲ್ಲಿ ರೆಡಿ ಆಗಿತ್ತು, ಬಾಡಿಗೆಲ್ಲಿ ಕೊಟ್ಟವ್ರೆ. ಆದರೆ ಈ ರೋಡ್ ಸಮಸ್ಯೆ ಕ್ಲಿಯರ್ ಆಗಿಲ್ಲ. ನೋಡಿ ಈ ಥರ ಮುನ್ನೋಡ್ತಾರೆ. ಇಷ್ಟು ರೋಡಲ್ಲಿ ತೆಳಿ ರೋಡ್ ಅಂದರೆ ಒಂದು ಇದೈತೆ, ಒಂದು ಹೈವೇ ರೋಡ್ ಇದ್ದಂಗೆ. ಒಂದು ರೋಡ್ ಸಮಸ್ಯೆ ಇದು ಮಾಡೋಕ್ಕಾಗ್ತಾ ಇಲ್ಲ ಆನೆಕಲ್ಲಲ್ಲಿ. ಯಾಕೆ ಈ ಥರ ಮಾಡ್ತಾರೆ ಇಲ್ವೋ? ಒಂದು ರೋಡ್ ಹೊಡಿಬೇಕಂದ್ರೆ ದುಡ್ಡು ಶಾಂಕ್ಷನ್ ಎಲ್ಲ ಮಾಡಿರ್ತಾರೆ, ಎಲ್ಲ ಮನೆಯಲ್ಲಿ ಹಚ್ಚಿರ್ತಾರೆ, ರೋಡ್ಗೆಲ್ಲ ಶಾಂಕ್ಷನ್ ಮಾಡಿರ್ತಾರೆ. ಯಾಕೆ ಮಾಡಿಲ್ಲ ಇವರು? ಅಲ್ಲ, ನೀವು ಒಂದು ದಿನ ಎಲ್ಲರೂ ಸೇರಿ ಮಾತ್ರ ಒಂದಿನ ಇದು ಮಾಡಬೇಕು. ಎಲ್ಲ ಮಾಡೋರೆ. ನೀವು ಏಕಾಏಕಿ ಈ ಥರ ಮಾಡೋದು ತಪ್ಪಲ್ವಾ? ಅಲ್ಲ, ಏಕಾಏಕಿ ಮಾಡೋದು ತಪ್ಪಲ್ವಾ? ಎಲ್ಲ ಮಾಡೋರೆ. ನೋಡಿ, ಈ ಕಡೆ ಗಾಡಿ ಬಿಟ್ಟು ನಾನು ಈ ಕಡೆ ಬಿದ್ದೆ. ನನ್ನ ಮಗು ಇತ್ತು, ನನ್ನ ಮಗುಗೆ ಹೆಚ್ಚು ನನಗೇನು ಆಗಲಿ, ನನ್ನ ಮಗು ಏನಾದ್ರೆ ಬಂದು ಅವ್ರು ನೋಡ್ತಾರ ಅಧಿಕಾರರು. ಈ ಟೆಂಡರ್ ತೊಗೊಂಡು ನೋಡ್ತಾರ. ನನಗೇನು ಹೆಚ್ಚು ಕಮ್ಮಿ ಆಗಿದೆ, ನನ್ನ ಮಗು ಏನು ಹೆಚ್ಚು ಕಮ್ಮಿ ಆದರೆ ಯಾರು ನೋಡ್ತಾರೆ? ಅರ್ಥ ಮಾಡ್ಕೊಳ್ರಿ. ನಾನು 24 ಗಂಟೆ ಈ ರೋಡಲ್ಲಿ ಓಡೋರು. ಇಲ್ಲೇ ಇರೋದು ನಮ್ಮ ಮನೆ. ಮಗು ಏನು ಹೆಚ್ಚಕ್ಕೆ ಆದರೆ ಯಾರು ನೋಡ್ತಾರೆ? ನನಗೆ ಹೆಚ್ಚು ಕಮ್ಮಿ ಆದರೆ ನಾನು ಮೇಲೆ ಮಾಡ್ಕೊತೀನಿ. ಮಗು ಒಂದು ಇರೋದು ಒಂದು ಮಗು ಹೆಚ್ಚು ಕಮ್ಮಿ ಯಾರು ಜವಾಬ್ದಾರಿ? ಹಿಂಗೆ ಕುತ್ಕೊಂಡ್ರೆ ಸಮಸ್ಯೆ ಬಗೆಹರಿತೈತೆ ಅಂತೀರಾ? ಕುತ್ಕೊಂಡ್ರೆ ಸಮಸ್ಯೆ ಬಗೆಹರಿತೈತೆ ಅಂತೀರಾ? ಬಂದು ನನಗೆ ಹೇಳಿಕೆ ಕೊಡಲಿ ಅವರು, ಬಂದು ಹೇಳಿಕೆ ಕೊಡಲಿ ಅವರು. ಇಷ್ಟು ಮಾಡ್ತೀನಿ, ನಾನು ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ಹೇಳಿಕೆ ಕೊಡಲಿ ಅವರು. ಆದರೂ ನಾನು ಹೇಳ್ತಾ ಇರೋದು, ನಾನು ಬಿಟ್ಟಿದ್ದೀನಿ ಆ ಕಡೆ ಗಾಡಿ ಬಿಟ್ಟು. ಅವ್ರ ಮನೆಯಲ್ಲಿ ಮಕ್ಕಳು ಮರಿಲೆಲ್ಲ ಇರ್ತಾರೆ, ಅವ್ರ ಮನೆಯಲ್ಲೂ ಮಕ್ಕಳು ಮರಿಲೆಲ್ಲ ಇರ್ತಾರೆ. ಅವ್ರಿಗೆ ಹೆಚ್ಚು ಕಮ್ಮಿ ಆದರೆ ನೋಡಿ, ಆ ಕಡೆ ಗಾಡಿ ಬಿದ್ದೋಗೈತೆ ನೋಡ್ರಿ, ಅದು ತೆಗೀರಿ.